ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ಕುಟುಂಬದವರೆಲ್ಲ ಸೇರಿ ಹೊಸಪೇಟೆಯಿಂದ ಮಂತ್ರಾಲಯಕ್ಕೆ ರಾಯರ ದರ್ಶನವನ್ನು ಪಡೆಯೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ರಾಯರ ಅನುಗ್ರಹ ಮತ್ತು ಮಂತ್ರಾಲಯದ ವಿಶೇಷತೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಾಯರ ದರ್ಶನ ಪಡೆಯೋದಕ್ಕಿಂತ ಮುಂಚೆ ಇಲ್ಲಿನ ವಿಶೇಷತೆ ಹಾಗೆ ರಾಯರ ಸಂಪೂರ್ಣ ಅನುಗ್ರಹವನ್ನು ಪಡೆಯೋದಕ್ಕೆ ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ನೀವು ಮಂತ್ರಾಲಯಕ್ಕೆ ಕಾರು, ಬಸ್ಸು ಯಾವುದರಲ್ಲಾದರೂ ಹೋಗಿ, ಆದರೆ ಹೋದ್ಮೇಲೆ ಡೈರೆಕ್ಟಾಗಿ ಮಠಕ್ಕೆ ಹಾಗೆ ಹೋಗ್ಬಿಡ್ಬೇಡಿ. ಯಾಕೆ ಅಂದರೆ ನಾವು ಜರ್ನಿ ಮಾಡಿರ್ತೀವಿ, ಆ ಸುತ್ತಾಟದಲ್ಲಿ ನಿಮ್ಮ ಕಾಲಿಗೆ ಧೂಳು ಅಂಟಿಕೊಂಡಿರ್ಬೋದು ಅಥವಾ ನೆಗೆಟಿವ್ ಫೋರ್ಸಸ್ ಆಗಿರ್ಬೋದು ಇರುತ್ತೆ. ಹಾಗಾಗಿ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ತುಂಗಭದ್ರಾ ನದಿಯ ದಡದಲ್ಲಿ ಕೈಕಾಲನ್ನಾದರೂ ತೊಳೆದು ನಂತರ ಇಲ್ಲಿ ಪದ್ಧತಿಯ ಪ್ರಕಾರ ಸಾಂಪ್ರದಾಯಿಕವಾಗಿ ಬಟ್ಟೆಗಳನ್ನು ಧರಿಸುವುದು. ಅಂದರೆ ಗಂಡಸರು ಪಂಚೆ ಶಲ್ಯ ಆಗಿರ್ಬೋದು ಮತ್ತು ಹೆಂಗಸರು ಸೀರೆಯನ್ನು ಉಡಬೇಕು ಅಥವಾ ಸಲ್ವಾರ್ ಕಮೀಸನ್ನಾದರೂ ಉಡ್ಬೋದು. ನಾವೆಲ್ಲ ಈಗ ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗ್ತಾ ಇದ್ದೀವಿ. ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನೆಲ್ಲ ಮರಿತಾ ಬರ್ತಾ ಇದ್ದೀವಿ. ಹೀಗೆ ಮಾಡುವುದು ತಪ್ಪು. ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿಗಳು ಹಿರಿಯರು ಏನು ಹೇಳಿದ್ದಾರೋ ಅದನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕು. ಹಾಗೆ ನಮ್ಮ ಮುಂದಿನ ಪೀಳಿಗೆಗೂ ಈ ಪದ್ಧತಿ ಸಂಪ್ರದಾಯಗಳನ್ನು ಹೇಳಿಕೊಡಬೇಕು. ಹಾಗೆ ನಮ್ಮ ಮನಸ್ಸು ಸ್ವಚ್ಛ ಮತ್ತು ನಿರ್ಮಲವಾಗಿರಬೇಕು. ನಮ್ಮ ಕೋರಿಕೆಗಳು ಏನಿದಾವೋ ಅದೆಲ್ಲವನ್ನು ನಾವು ಮನಸ್ಸಲ್ಲಿ ಮುಂಚೆನೆ ಅಂದ್ಕೊಂಡಿರಬೇಕು. ತುಂಬ ಶ್ರದ್ಧೆ ಹಾಗೂ ಭಕ್ತಿಯಿಂದ ನಿಮ್ಮ ಕೋರಿಕೆಗಳನ್ನು ರಾಯರ ಮುಂದಿಡಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ರಾಯರ ದರ್ಶನ ಪಡೆದ ನಂತರ ನಾವೀಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಸ್ವಯಂ ಶ್ರೀ ಗುರು ರಾಘವೇಂದ್ರರೇ ತಪಸ್ಸನ್ನು ಮಾಡಿ ಶ್ರೀ ಆಂಜನೇಯ ಸ್ವಾಮಿಗಳ ದರ್ಶನವನ್ನು ಪಡೆದಿದ್ದ ಸ್ಥಳ ಇದು. ನಾವು ಕೂಡ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಗಳ ದರ್ಶನವನ್ನು ಪಡೆದು ನಂತರ ಶ್ರೀ ಕ್ಷೇತ್ರ ಬಿಚ್ಚಾಲಮ್ಮ ದೇವಿಯ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಹಳೆಯ ಹೆಸರು ಭಿಕ್ಷಾಲಯ. ಮುಂಚೆ ಇದು ಅಪ್ಪಣ್ಣಾಚಾರ್ಯರ ಗುರುಕುಲ ಆಗಿತ್ತು. ಇಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡಲಾಗ್ತಿತ್ತು. ಇದು ಏಕಶಿಲಾ ಬೃಂದಾವನ. ತುಂಗಭದ್ರೆ ನದಿಯ ದಡದಲ್ಲಿ ಏಕಶಿಲಾ ಬೃಂದಾವನವನ್ನು ಅಪ್ಪಣ್ಣಾಚಾರ್ಯರು ನಿರ್ಮಿಸಿದ್ರು. ಈ ದೇವಸ್ಥಾನವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ. ಇಲ್ಲಿಯ ನಿರ್ಮಲವಾದ ವಾತಾವರಣ ಹಾಗೆ ತಂಪು ಗಾಳಿ ಮನಸ್ಸಿಗೆ ಪ್ರಫುಲ್ಲತೆಯನ್ನು ಕೊಡುತ್ತೆ. ನೀವು ಕೂಡ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ನೀಡಿ, ಹಾಗೆ ಇಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನವನ್ನು ಕೂಡ ಭೇಟಿ ಕೊಟ್ಟು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ.